ತೀವ್ರ ಜಿದ್ದಾಜಿದ್ದಿ ಹಾಗೂ ಪೈಪೋಟಿಯಿಂದಾಗಿ ಕುತೂಹಲದ ಕಣವಾಗಿದ್ದ ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಚುನಾವಣೆಗೆ ಇಂದು ತೆರೆಬಿದ್ದಿದ್ದು ನೂತನ ಅಧ್ಯಕ್ಷರಾಗಿ ಬಿಪಿ ಕೃಷ್ಣೇಗೌಡ ಅವರು ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಖಜಾಂಚಿಯಾಗಿ ಇವರದೇ ತಂಡದ ಕೆಆರ್ ಹೇಮಂತ್ ಆಯ್ಕೆಯಾಗಿದ್ದರೆ ರಾಜ್ಯ ಪರಿಷತ್ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದ ಎಂಎಲ್ ಮಂಜುನಾಥ್ ಅವರಿಗೆ ಸೋಲಾಗಿದ್ದು ಕೆಎಂ ಶ್ರೀನಿವಾಸ್ ಬಣದ ರಾಜು ಟಿ ಅವರು ಕೇವಲ 1 ಮತಗಳ ಅಂತರದಿಂದ ಗೆಲುವಿನ ನಗೆ ಬೀರಿದ್ದಾರೆ. ಬುಧವಾರ ಬೆಳಗ್ಗೆ 9 ಗಂಟೆಯಿಂದ ನಗರದ ಆರ್ಸಿ ರಸ್ತೆಯಲ್ಲಿರುವ ಜಿಲ್ಲಾ ಸರ್ಕಾರಿ ನೌಕರರ ಸಂಘದಲ್ಲಿ ಚುನಾವಣೆ ನಡೆಯಿತು. ಮಧ್ಯಾಹ್ನದ ವೇಳೆಗೆ ಎಲ್ಲಾ 74 ಮಂದಿ ನಿರ್ದೇಶಕರು ಮತ ಚಲಾವಣೆ ಮಾಡಿದ್ದರಿಂದ ವೋಟಿಂಗ್ ಮುಕ್ತಾಯಗೊಂಡಿತು. ಮುನ್ನೆಚ್ಚರಿಕೆಯಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಮಧ್ಯಾಹ್ನ ನಂತರ ಮತ ಎಣಿಕೆ ಆರಂಭವಾಯಿತು. 74 ಮತಗಳ ಪೈಕಿ ಬಿಪಿ ಕೃಷ್ಣೇಗೌಡ ಅವರು 42 ಮತ ಪಡೆದ ಜಯಭೇರಿ ಬಾರಿಸಿದರೆ ಪ್ರತಿಸ್ಪರ್ಧಿ ಕೆಎಂ ಶ್ರೀನಿವಾಸ್ 31 ಮತ ಪಡೆಯುವ ಮೂಲಕ ಸೋಲು ಅನುಭವಿಸಿದರು. ಜಿಲ್ಲಾ ಖಜಾಂಚಿಯಾಗಿ ಕೆಆರ್ ಹೇಮಂತ್ ಅವರು 43 ಮತ ಪಡೆದು ಗೆಲುವು ಸಾಧಿಸಿದರೆ ಪ್ರತಿಸ್ಪರ್ಧಿ ಎಸ್ ಮಧು 31 ಮತ ಪಡೆದು ಪರಾಭವಗೊಂಡರು. ಇನ್ನು ರಾಜ್ಯ ಪರಿಷತ್ ಸದಸ್ಯರಾಗಿ ಟಿ ರಾಜು 37 ಮತ ಪಡೆದು ಗೆಲುವನ್ನು ತಮ್ಮದಾಗಿಸಿಕೊಂಡರೆ ಇವರ ವಿರುದ್ಧ ಕಣಕ್ಕಿಳಿದಿದ್ದ ಎಂಎಲ್ ಮಂಜುನಾಥ್ 36 ಮತ ಪಡೆದುಕೊಂಡರೂ ಕೇವಲ 1 ಮತದಿಂದ ಸೋಲು ಅನುಭವಿಸಬೇಕಾಯಿತು. ಒಟ್ಟು 74 ಮತಗಳಲ್ಲಿ 1 ಮತ ತಿರಸ್ಕೃತಗೊಂಡಿದೆ. ಅಂತಿಮವಾಗಿ ಸರ್ಕಾರಿ ನೌಕರರ ಸಂಘದ ನೂತನ ಜಿಲ್ಲಾಧ್ಯಕ್ಷರಾಗಿ ಬಿಪಿ ಕೃಷ್ಣೇಗೌಡ, ಖಜಾಂಚಿಯಾಗಿ ಕೆಆರ್ ಹೇಮಂತ್ ಮತ್ತು ರಾಜ್ಯ ಪರಿಷತ್ ಸದಸ್ಯರಾಗಿ ರಾಜು ಟಿ ಅವರು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಬಿಎ ಗೋವಿಂದರಾಜು ಘೋಷಿಸಿದರು. ನೌಕರರ ಸಂಘದ ಚುನಾವಣೆಯಲ್ಲಿ ಮತ್ತು ಅಧ್ಯಕ್ಷರಾಗಿ ಬಿಪಿ ಕೃಷ್ಣೇಗೌಡರು ಮತ್ತು ರಾಜ್ಯ ಪರಿಷತ್ಗಾಗಿ ನಮ್ಮ ಖಜಾಂಚಿಯಾಗಿ ನಮ್ಮ ಹೇಮಂತ್ ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ ವಿಷ್ಣುಕುಮಾರ್ ಅವರು ಕೂಡ ಅಲ್ಪ ಮತದಿಂದ 1 ಮತದಿಂದ ಅವರು ಪರಾಜಿತಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸಲು ಬಯಸ್ತೇನೆ. ಹಾಗೂ ಮುಖ್ಯವಾಗಿ ಮತ್ತು ಶ್ರೀ ರೇವಣ್ಣ ಅವರ ಒಂದು ನೇತೃತ್ವದಲ್ಲಿ ಮತ್ತು ಬಿಪಿ ಮಂಜೇಗೌಡರು ಅವರ ಒಂದು ನೇತೃತ್ವದಲ್ಲಿ ಚುನಾವಣೆಯನ್ನು ಎಲ್ಲರೂ ಕೂಡ ಯಶಸ್ವಿಯಾಗಿ ಗೆಲುವನ್ನು ಸಾಧಿಸಿದ್ದಾರೆ. ಮೊದಲನೇದಾಗಿ ನಾನೆಲ್ಲ ನಮ್ಮ ನೌಕರರ ಎಲ್ಲ ಒಂದು ಜಿಲ್ಲೆಯ ನೌಕರರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಮುಂದೆ ಎಲ್ಲ ನೌಕರರ ಕಷ್ಟ ಸುಖಗಳಿಗೆ ಅವರ ಏಳಿಗೆಗೆ ಅವರು ಸದಾಕಾಲ ತಮ್ಮಗಳ ಜೊತೆ ಇರ್ತಾರೆ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿ ಮುಂದಿನ ಬರುವ ರಾಜ್ಯಾಧ್ಯಕ್ಷರ ಚುನಾವಣೆಗೆ ನಮ್ಮ ಬಿಪಿ ಕೃಷ್ಣೇಗೌಡರು ಸ್ಪರ್ಶಿಸಿದ್ದಾರೆ. ಹಾಸನ ಜಿಲ್ಲೆಯ ಸಮಸ್ತ ನೌಕರರು ಕೂಡ ಅವರಿಗೆ ಸಹಕರಿಸಬೇಕು ಅಂತ ಖಜಾಂಚಿಯಾಗಿ ಇವತ್ತು ಗೆಲುವನ್ನು ಸಾಧಿಸಿದ್ದಾರೆ. ಖಂಡಿತ ಅದೆಲ್ಲ ನಮಗೆ ಖುಷಿ ಕೊಡುವಂಥದ್ದು. ವಿಷ್ಣು ಪ್ರಕಾಶ್ ಅವರು ಸ್ವಲ್ಪ ಅಂತರ ಮತದಲ್ಲಿ ಸೋತಿದ್ದಾರೆ. ಅದೊಂದು ನಮಗೆ ತುಂಬ ಬೇಜಾರಿದೆ. ಮುಂದಿನ ದಿನಗಳಲ್ಲಿ ಅವ್ರನ್ನೂ ಕೂಡ ಸಂಘದೊಳಗೆ ಸೇರಿಸ್ಕೊಂಡು ಒಳ್ಳೆ ಕಾರ್ಯಗಳನ್ನು ಮಾಡ್ತೀವಿ. ಜೊತೆಗೆ ನಾನೊಬ್ಬ ಶಿಕ್ಷಕಿಯಾಗಿರೋದ್ರಿಂದ ಒಬ್ಬ ಮಹಿಳಾ ಶಿಕ್ಷಕಿಯಾಗಿ 8 ತಾಲೂಕಲ್ಲಿ ನಾನು ಒಬ್ಬಳೇ ಗೆದ್ದಿರೋದೀನಿ. ಸೊ ಹಾಗಾಗಿ ಎಲ್ಲ ನನ್ನ ಮೇಲೆ ಒಂದು ಭರವಸೆ ಇಟ್ಟು ಗೆಲ್ಲಿಸಿದ್ದಾರೆ. ನಮ್ಮ ಶಿಕ್ಷಕರ ಸಮಸ್ಯೆಗಳು ಬೇಕಾದಷ್ಟಿದೆ. ಮೊಟ್ಟೆ ಸಮಸ್ಯೆ ಆಗಿರ್ಬೋದು ಅಥವಾ NPS ಸಮಸ್ಯೆ ಆಗಿರ್ಬೋದು, PST ಶಿಕ್ಷಕರ ಸಮಸ್ಯೆ ಆಗಿರ್ಬೋದು, ಬೇಕಾದಷ್ಟು ಸಮಸ್ಯೆಗಳಿದೆ. ಖಂಡಿತ ನಾನು ಅದನ್ನು ನನಗೆ ಎಷ್ಟು ಸಾಧ್ಯನೋ ಜಿಲ್ಲಾಧ್ಯಕ್ಷರು ಇದ್ದಾರೆ ಅವರ ಒಂದು ವಿಶ್ವಾಸವನ್ನು ಗಳಿಸಿ ಅವರ ಜೊತೆಗೆ ಸೇರಿ ಈ ಒಂದು ಸರ್ಕಾರಿ ಚುನಾವಣೆಯಲ್ಲಿ ವಿಜೇತರಾಗಿರ್ತಕ್ಕಂಥ ಸನ್ಮಾನ್ಯ ಬಿಪಿ ಕೃಷ್ಣೇಗೌಡರು ಮತ್ತು ಹಾಗೆ ಹೇಮಂತ್ ಅವ್ರಿಗೂ ಹಾಗೂ ರಾಜು ಅವ್ರಿಗೂ ಅಂದರೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಬಿಪಿ ಕೃಷ್ಣೇಗೌಡರಿಗೂ ಹಾಗೂ ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ರಾಜು ಅವರಿಗೂ ಹಾಗೂ ಖಜಾಂಚಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಹೇಮಂತ್ ಅವ್ರಿಗೂ ಮೊದಲು ನಮ್ಮ ಎಲ್ಲ ಸರ್ಕಾರಿ ನೌಕರ ಬಾಂಧವರ ಪರವಾಗಿ ಅವರಿಗೆ ಒಂದು ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ ಈಗ ಚುನಾವಣೆ ಮುಗಿದಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಒಗ್ಗಟ್ಟಾಗಿ ಇಲ್ಲಿ ಯಾವುದೇ ಒಂದು ಗುಂಪುಗಳಾಗಲಿ ಅವು ಇರಬಾರ್ದು. ನಾವು ಸರ್ಕಾರಿ ನೌಕರರ ಹಿತರಕ್ಷಣೆಗಾಗಿ, ಅವರ ಕುಟುಂಬದ ಹಿತರಕ್ಷಣೆಗಾಗಿ ನಾವು ಎಲ್ಲ ಸರ್ಕಾರಿ ಒಗ್ಗಟ್ಟಾಗಿ ಮುಂದೆ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥದ್ದೇ ನಮ್ಮ ಒಂದು ಆಶಯ ಆಗಿರಬೇಕು. ಇಲ್ಲಿ ಯಾರೇ ಗೆದ್ರೂ ನಾವು ಸರ್ಕಾರಿ ನೌಕರ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ಮುಖ್ಯ. ಹಾಗಾಗಿ ಎಲ್ಲರಿಗೂ ಶುಭಾಶಯನ ತಿಳಿಸ್ತಾ, ಹಾಗೆ ಸೋತಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಸೋತಿದ್ದೀವಿ ಅನ್ನಬಾರ್ದು. ಅವರು ಸಹ ಒಂದು ಭಾಗ ನಮ್ಮ ಒಂದು ಸರ್ಕಾರಿ ನೌಕರರ ಸಂಘದಲ್ಲಿ ಅವರು ಸಹ ನಿರ್ದೇಶಕರಾಗಿರ್ತಾರೆ. ನಮಗೆಲ್ಲರೂ ಓಟ್ ಹಾಕಿ ಗೆಲ್ಲಿಸಿದಂಥ ನಿರ್ದೇಶಕರುಗಳಿಗೆ ಧನ್ಯವಾದವನ್ನು ತಿಳಿಸ್ತೇನೆ. ಎಷ್ಟು ಒತ್ತಡ ಇದ್ದರೂ ಯಾವುದಕ್ಕೂ ಮಣಿದನೆ ಮುಕ್ತ ಮನಸ್ಸಿನಿಂದ ವೋಟ್ ಮಾಡಿ ನಮ್ಮನ್ನು ಗೆಲ್ಲಿಸಿರೋಂಥ ಎಲ್ಲ ನಿರ್ದೇಶಕರಿಗೂ ನನ್ನ ಅನಂತ ಹಾಗೂ ದೊಡ್ಡವರಾಶಿಯವರು ಶುರು ಮಾಡಿದ್ವಿ. ಅಲ್ಲಿಂದ ಎಲ್ಲ ಶಾಸಕರು ನಮಗೆ ಸಹಾಯ ಮಾಡಿದ್ರು. ಎಲ್ಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿದ ಎಲ್ಲ ನಾಯಕರುಗಳಿಗೂ ಹಾಗೂ ನನ್ನ ಲೋಕೋಪಯೋಗಿ ಇಲಾಖೆಯ ಬಂಧು ಮಿತ್ರರು ಧನ್ಯವಾದ. ಎಸ್ಪೆಷಲಿ ಸೂರ್ಯಪ್ರಕಾಶ್ ಅವರು, ಸ್ವಾಮಿಗೌಡರು ಮತ್ತು ಇದರಲ್ಲಿ ಮಂಜಣ್ಣವರು, ಜಯರಾಮಣ್ಣ, ಮಂಜೇಗೌಡರು ಇವರೆಲ್ಲ ನಮಗೆ ತುಂಬ ಹತ್ತಿರದಿಂದ ಬೆಳಗ್ಗೆ ಸಂಜೆ ನಮಗೆ ಸಹಾಯ ಮಾಡಿದರು. ಅವ್ರಿಗೂ ನನ್ನ ಅನಂತ ಮತ್ತು ನನ್ನ ಫ್ಯಾಮಿಲಿಯವರು ಎಲ್ಲ ಮೆಂಬರ್ಸ್. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ
ಅಧ್ಯಕ್ಷ ಬಿಪಿ ಕೃಷ್ಣೇಗೌಡ ಮಾತನಾಡಿ ಸರ್ಕಾರಿ ನೌಕರರ ಸಂಘದ 2024ರಿಂದ 29ನೇ ಸಾಲಿನ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಿದ್ದು ಎಲ್ಲ ಇಲಾಖೆಯ ನಿರ್ದೇಶಕರು ಹಾಗೂ ವಿವಿಧ ತಾಲೂಕಿನ ಅಧ್ಯಕ್ಷರು ತಮ್ಮ ಅಮೂಲ್ಯ ಮತಗಳನ್ನು ಚಲಾಯಿಸುವುದರ ಮೂಲಕ ನನ್ನನ್ನು ಜಯಶೀಲರನ್ನಾಗಿ ಮಾಡಿದ್ದಾರೆ. ಅವರಿಗೆಲ್ಲ ಈ ಸಂದರ್ಭದಲ್ಲಿ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಗೆಲುವಿಗೆ ಜಿಲ್ಲೆಯ ನಾಯಕರುಗಳು ಸಹ ಎಲ್ಲಾ ರೀತಿಯಲ್ಲಿನ ಸಹಕಾರವನ್ನ ನೀಡಿದ್ದು ಅವರಿಗೂ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಎಂದು ತಿಳಿಸಿದ ಅವರು, ನನ್ನನ್ನ ನಂಬಿ ಈ ಸ್ಥಾನವನ್ನ ನನಗೆ ಕಲ್ಪಿಸಿರುವುದಕ್ಕೆ 5 ವರ್ಷದ ಅಧಿಕಾರದ ಅವಧಿಯಲ್ಲಿ ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ಬಗೆಹರಿಸುವುದರ ಜೊತೆಗೆ ಅನೇಕ ಕೆಲಸಗಳು ಬಾಕಿ ಇದ್ದು ಅವುಗಳನ್ನು ಕಾರ್ಯರೂಪಕ್ಕೆ ತರಲು ಶ್ರಮಿಸುವುದಾಗಿ ತಿಳಿಸಿದರು. ಖಜಾಂಚಿ ರಾಜ್ಯ ಪರಿಷತ್ ಜಿಲ್ಲೆಗೆ ನಡೆದಂತಹ ಒಂದು ಈ ಐತಿಹಾಸಿಕ ಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರದ ಶಾಸಕರು ಹೆಚ್ಚಾಗಿ ಮತವನ್ನೇನ ವಹಿಸಿ ಎಲ್ಲ ನೌಕರರನ್ನು ಬಲವೊಲಿಸಿ ಈ ಒಂದು ನೌಕರರ ಸಂಘದ ಸೇವಾಬುದ್ಧಿಗೆ ಯಾರು ಶ್ರಮಿಸ್ತಾರೆ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟು ಎಲ್ಲರನ್ನು ಮನವೊಲಿಸುವುದರಿಂದ ಇವತ್ತು ಈ ಒಂದು ಫಲಿತಾಂಶ ಬರಲಿಕ್ಕೆ ಸಾಧ್ಯವಾಗಿದೆ. ಅದೇ ರೀತಿ ಈ ಜಿಲ್ಲೆಯ ಈ ತಾಲೂಕಿನ ಎಲ್ಲ ಹಿರಿಯ ಗಣ್ಯರು ಸಹ ಒಗ್ಗಟ್ಟಾಗಿ ಈ ಒಂದು ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು, ಕೃಷ್ಣೇಗೌಡರನ್ನ ಗೆಲ್ಲಿಸಬೇಕು, ಹೇಮಂತ್ ಅವ್ರನ್ನ ಗೆಲ್ಲಿಸಬೇಕು, ವಿಷ್ಣುಕುಮಾರನ್ನ ಗೆಲ್ಲಿಸಬೇಕು ಅಂತೇಳಿ ಎಲ್ಲರೂ ಸಹ ಒಗ್ಗಟ್ಟಾಗಿ ಒಂದು ಒತ್ತಡವನ್ನು ನೌಕರರ ಮನಸ್ಸಿನಲ್ಲಿ ತುಂಬಿ ಅವರಿಗೆ ಈ ಒಂದು ಗೆಲುವನ್ನು ಸಾಧಿಸಲಿಕ್ಕೋಸ್ಕರ ಒಂದು ಹೋರಾಟವನ್ನು ಮಾಡಿದ್ದು ನಿಜವಾದ ಪ್ರಶಂಸನೀಯ. ನಾವು ನೌಕರರ ಸೇವಾ ಬುದ್ಧಿಗಾಗಿ ಈ ನೌಕರ ಸಂಘದ ಏಳಿಗೆಗಾಗಿ ಹಾಗೂ ನೌಕರಿಗೆ ಆಗ್ತಕ್ಕಂಥ ಯಾವುದೇ ಕಿರುಕುಳ ಇರ್ಬೋದು, ಅವರಿಗೆ ಬರ್ತಕ್ಕಂಥ ಯಾವುದೇ ಸವಲತ್ತುಗಳು ಇರ್ಬೋದು, ಆ ಕಡೆ ಒಂದು ಗಮನವನ್ನು ಹರಿಸಲಿಕ್ಕೆ ಈ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಹಾಸನ ಜಿಲ್ಲೆಯ ವಿವಿಧ ಇಲಾಖೆಗಳಿಂದ ನಿರ್ದೇಶಕರುಗಳು ಹಾಗೂ ವಿವಿಧ ತಾಲೂಕಿನ ಅಧ್ಯಕ್ಷರುಗಳು ಮತ ಚಲಾಯಿಸಿ ನಮ್ಮನ್ನು ಜಯಶೀಲರಾಗಿ ಮಾಡಿದ್ದಾರೆ. ನನಗೂ ಹಾಗೂ ಹೇಮಂತ್ ಅವರು ಖಜಾಂಚಿಯಾಗಿ ಮಾಡಿದ್ದಾರೆ. ಅವರಿಗೆ ನನಗೆ ಮೊದಲನೆಯಾಗಿ ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಗೆಲುವಿಗೆ ಈ ಜಿಲ್ಲೆಯ ನಾಯಕರುಗಳು ಎಲ್ಲ ರೀತಿಯಲ್ಲಿ ಹೆಚ್ಚಿನದಾಗಿ ಸ್ವರೂಪಣ್ಣವರು, ರೇವಣ್ಣವರು, ಸ್ವಾಮಿಗೌಡರು, ಮಣ್ಣವರು, ಮಂಜೇಗೌಡರು, ಜಿಲ್ಲಾ ಮಂತ್ರಿಗಳು, ಶಾಸಕರು ಶಿವಲಿಂಗೇಗೌಡರು, ಮಂಜಣ್ಣವರು, ಎಲ್ಲ ತಾಲೂಕಿನ ಶಾಸಕರು, ಎಚ್ ಕೆ ಸುರೇಶ್ ಅವರು, ಎಚ್ ಕೆ ಬಾಲಕೃಷ್ಣೇಗೌಡರು, ಆಮೇಲೆ ಸುರೇಶ್ ಅವರು, ಎಚ್ ಕೆ ಸುರೇಶ್ ಅವರು, ಸಿಮೆಂಟ್ ಮಂಜೂರು ಎಲ್ಲರೂ ಕೂಡ ನಮಗೆ ಗೆಲುವಿಗೆ ಶ್ರಮಿಸಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಈ ಮೂಲಕ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಈ ಜಿಲ್ಲೆಯ ನೌಕರರುಗಳು ಹಾಗೂ ಹಿತೈಷಿಗಳು ಇಂದಿನಿಂದ ತುಂಬ ನಮಗೆಲ್ಲರಿಗೂ ಸಹಾಯ ಮಾಡಿ ಸಹಕರಿಸಿ ನಮ್ಮ ಗೆಲುವಿಗೆ ಶ್ರಮಪಟ್ಟ ಎಲ್ಲರಿಗೂ ಕೂಡ ನಾನು. ಈ ವೇಳೆ ಕೃಷ್ಣೇಗೌಡ ಅವರ ಸಹೋದರ ಬಾಗೂರು ಮಂಜೇಗೌಡ, ಬೂವನಹಳ್ಳಿ ಸ್ವಾಮಿಗೌಡ, ಜಿಲ್ಲಾ ಜೆಡಿಎಸ್ ವಕ್ತಾರ ರಘು ಹೊಂಗೆರೆ, ಮಾಜಿ ಅಧ್ಯಕ್ಷ ಕೃಷ್ಣೇಗೌಡ ಮೊದಲಾದವರಿದ್ದರು.